ಕಳೆದ ಬಾರಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಜೋಡೆತ್ತು, ಮತ್ತೊಂದು ಕಡೆ ಯಶ್ ಮತ್ತು ದರ್ಶನ್ ಜೋಡೆತ್ತು. ಆ ಜೋಡೆತ್ತುಗಳ ಪೈಕಿ ಶಿವಕುಮಾರ್ ಬಗ್ಗೆ ಮಾತಾಡೋಣ. ನಿನ್ನೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಡಿ ಕೆ ಶಿವಕುಮಾರ್ ವಿರುದ್ಧ ಒಂದು ಕಿಡ್ನ್ಯಾಪ್ನ ಅತಿ ದೊಡ್ಡ ಬಾಂಬ್ ಸಿಡಿಸಿದ್ರು. 9 ವರ್ಷದ ಬಾಲಕಿ, ಆಕೆಯನ್ನು ಕಿಡ್ನ್ಯಾಪ್ ಮಾಡ್ತಾರೆ, ತಂದೆಯಿಂದ ಭೂಮಿ ಕಿತ್ಕೊಳ್ಳೋದಕ್ಕೆ ಕಿಡ್ನ್ಯಾಪ್ ಮಾಡಿ ನಾಟಕ ಮಾಡ್ತಾರೆ, ಆಕೆ ಬಟ್ಟೆ ಕಟ್ಟಿ ಒಂದು 9 ದಿನಗಳ ಕಾಲ ಬೇರೆಲ್ಲ ಇಟ್ಟಿರ್ತಾರೆ. ಅಮೇರಿಕಾದಿಂದ ದುಡ್ಡು ಮಾಡಿಕೊಂಡು ಬಂದಿರುವಂಥ ವ್ಯಕ್ತಿಯವರು, ಅವರಿಗೆ IT ಕಂಪನಿ ಸ್ಥಾಪನೆ ಮಾಡಬೇಕು ಅಂತ ಆಸೆ ಇರುತ್ತೆ ಬಿಡದಿ ಬಳಿ. ಆ ಜಾಗದ ಮೇಲೆ ಡಿ ಕೆ ಶಿವಕುಮಾರ್ಗೆ ಕಣ್ಣು ಬೀಳುತ್ತೆ. ಅದು ಏನೋ ನಕಲಿ ಕ್ರಯಪತ್ರ ಮಾಡ್ತಾರೆ, ಕೋರ್ಟ್ಗೆ ಹೋಗ್ತಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಸೋಲಾಗತ್ತೆ. ಇದೆಲ್ಲ ದೇವೇಗೌಡರು ಹೇಳೋದು. ಕೊನೆಗೆ ಕಿಡ್ನ್ಯಾಪ್ ಮಾಡಿದ್ರು. ಇದಕ್ಕೆ ಉತ್ತರ ಕೇಳಿದಾಗ ಡಿ ಕೆ ಶಿವಕುಮಾರ್ಗೆ ನಾನು ಇಂಥ ಚಿಲ್ಲರೆ ವಿಚಾರಗಳಿಗೆಲ್ಲ ಮಾತಾಡಲ್ಲ ಅಂತ ಹೇಳಿದರು. ಇವತ್ತು ದೋಸ್ತಿಗಳು ನೆಕ್ಸ್ಟ್ ಲೆವೆಲ್ನಲ್ಲಿ ಆರೋಪ ಮಾಡಲು ಮುಂದಾಗಿದ್ದಾರೆ. ನೆನ್ನೆದಾಗೋಯ್ತು. BJP ರಾಷ್ಟ್ರೀಯ ವಕ್ತಾರ ಶಹಜಾದ್ ಪೂನಾವಾಲಾ DKಶಿ ವಿರುದ್ಧ ಒಂದು ಬಾಂಬ್ ಸಿಡಿಸಿದ್ದಾರೆ. ತನ್ನ ಸಹೋದರನ ಗೆಲುವಿಗಾಗಿ DK ಶಿವಕುಮಾರ್ ಜನರಿಗೆ ಧಮಕಿ ಹಾಕ್ತಾ ಇದ್ದಾರೆ. ತಮ್ಮನಿಗೆ ಮತ ಹಾಕದಿದ್ದರೆ ಸೌಲಭ್ಯ ನೀಡೋದಿಲ್ವಂತೆ, ಕಾವೇರಿ ನೀರು ಕೊಡೋದಿಲ್ವಂತೆ ಅಂತ ಧಮಕಿ ಹಾಕಿದ್ದಾರೆ ಅಂಥೇಳಿ BJP ವಕ್ತಾರರು ಶಹಜಾದ್ ಪೂನಾವಾಲಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. एक बयान कांग्रेस के उप मुख्यमंत्री कर्नाटका से DK शिवकुमार भी देते हैं और मैं आपको कोट करके बताना चाहता हूं कि वो हाउसिंग सोसाइटी में जाते हैं और हाउसिंग सोसाइटी वालों को सीधी धमकी देते हैं और कहते हैं, कोट अनकोट कर रहा हूं DK शिवकुमार का बयान, आई हैव कम हियर फॉर बिजनेस डील. ये वहां के उप मुख्यमंत्री कर्नाटका की जनता से कह रहे हैं. दे आर टेलिंग पीपल ऑफ कर्नाटका, द चीफ मिनिस्टर इज सेइंग आई हैव कम फॉर बिजनेस डील. देयर आर 2500 हाउसेस, यू हैव 6000 वोट्स, यू नीड CA साइट एंड यू नीड कावेरी वाटर. इफ आई गेट दिस डन व्हाट विल यू गिव टू मी. इसका मतलब ये था कि अपने भाई के लिए वोट मांगने के लिए वो कह रहे हैं कि मुझसे सौदा करो, यदि आप मुझे वोट देंगे, मेरे भाई को वोट देंगे, तब मैं आपका ये काम करूंगा. क्या एक उप मुख्यमंत्री, क्या एक सरकार इस प्रकार से सौदेबाजी करेगी? क्या ये सरकार का दायित्व नहीं है कि जो वहां के निवासी है उनकी मूलभूत समस्याओं को पूरा किया जाए? ಓಕೆ, ಶಹಜಾದ್ ಪೂನಾವಾಲಾ ಹೇಳಿದರು, ಹಿಂಗೆ ಹೇಳಿದ್ದಾರೆ ಅಂತೇಳಿ. ಏನು ಹೇಳಿದರು ಅಂತ ಹೇಳಿದರು ಬನ್ನಿ ನೋಡೋಣ. ನಾನು ಬಿಸ್ನೆಸ್ ಡೀಲ್ ಮಾತನಾಡಲು ಬಂದಿದ್ದೇನೆ, ಡಿ ಕೆ ಶಿವಕುಮಾರ್ ಹೇಳ್ತಾರಂತೆ. ಅಂದರೆ ಪೂನಾವಾಲಾ ಹೇಳ್ತಿರೋದು, ನಾನು ಬಿಸ್ನೆಸ್ ಡೀಲ್ ಮಾಡಲು ಬಂದಿದ್ದೇನೆ. ಇಲ್ಲಿ 2510 ಮನೆಗಳಿವೆ. ಆ ಮನೆಗಳಲ್ಲಿ 6424 ವೋಟ್ಗಳಿವೆ. ನಿಮ್ಮ ಪ್ರಮುಖ ಬೇಡಿಕೆ ಏನು? ಏನು ಡಿಮಾಂಡ್ ನಿಮ್ಮದು? ನಿಮಗೆ CA ಸೈಟ್ ಬೇಕಲ್ಲ. ಎರಡನೇ ಬೇಡಿಕೆ ಏನು? ನಿಮಗೆ ಕಾವೇರಿ ನೀರು ಬೇಕಲ್ಲ. ಇದನ್ನೆಲ್ಲ ನಾನು ಮಾಡಿಕೊಡ್ತೀನಿ. ಆದರೆ ಇದನ್ನೆಲ್ಲ ನಾನು ಮಾಡಿಕೊಟ್ರೆ ನೀವು ನನಗೇನು ಕೊಡ್ತೀರಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರಂತೆ. ನೋಡಿ, ಅಲ್ಲಿ ಜನರಿಗೆ ಹೇಳ್ತಾರಂತೆ, ಅಪಾರ್ಟ್ಮೆಂಟಲ್ಲಿರೋರಿಗೆ, ನಿನ್ನೆವರೆಗೆ ಏನಾಗಿತ್ತು ಅದು ಇತಿಹಾಸ, ನಾಳೆ ಭವಿಷ್ಯ. ಈ ದಿನ ನಿಮ್ಮ ಕೈಯಲ್ಲಿದೆ, ನಾನು ನಿಮ್ಮ ಜೊತೆಗಿದ್ದೇನೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರಂತೆ ಅವರಿಗೆ. ನೀವು ಭರವಸೆ ಕೊಡಿ ನನಗೆ, ನೀವು ನಮಗೆ ಓಟ್ ಕೊಡಿ, ಅಂದರೆ ತಮ್ಮನಿಗೆ ಓಟ್ ಕೊಡಿ. 2-3 ತಿಂಗಳೊಳಗೆ ನಿಮ್ಮ CA ಸೈಟ್ ಮತ್ತು ಕಾವೇರಿ ನೀರು ವಿಚಾರ ಏನಿದೆ ಆ ಬಯಕೆಯನ್ನು ಈಡೇರಿಸ್ತೇನೆ. ಬಳಿಕ ನೀವು ನನಗೆ ಕೇಳೋ ಅಗತ್ಯವೇ ಇರೋದಿಲ್ಲ, ನಿಮ್ಮ ಎಲ್ಲ ಕೆಲಸ ಮಾಡಿಕೊಡ್ತೀನಿ. ಇದು ಡೀಲ್, ಬಿಸ್ನೆಸ್ ಡೀಲ್. ನೀವು ಓಟ್ ಕೊಡಿ, ನಿಮ್ಮ CA ಸೈಟು ಮತ್ತು ಕಾವೇರಿ ನೀರು ನಾನು ಕೊಡಿಸ್ತೀನಿ ಅಂತ. ಹಾಗಿದ್ರೆ ಇಂಥ ಹೇಳಿಕೆಯನ್ನು ಕೊಟ್ಟರೆ ಡಿ ಕೆ ಶಿವಕುಮಾರ್ ಅವರು ಒಂದು ವಿಡಿಯೋ, ಪೂನಾವಾಲಾ ಅವರು ಆ ವಿಡಿಯೋವನ್ನು ಪ್ಲೇ ಮಾಡಿ ತೋರಿಸಿದ್ದಾರೆ. ಬನ್ನಿ ಹಾಗಿದ್ರೆ ಡಿ ಕೆ ಶಿವಕುಮಾರ್ ಆ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದಾರೆ ಕೇಳೋಣ. I have a very honest question to you. Honest, straight question to you. I have come for a business deal. Business deal. You have 2510 houses, 6424 votes in this premises. Your major problem is you want a CA site which is being a part of this apartment to be handed over to you. Am I right? Yes. This is the main. Number 2 is Kaveri water. Fully Kaveri water to give more water. Then all others are put in really like issue is all small issue. I know that these 2 issues. If I get this done, what you are going to give to me? Simple. You assure me, you vote me, within 2-3 months I will see that this has been handed over to you.
Otherwise, you don't come and ask for me. ಓಕೆ, ಒಟ್ಟಾರೆಯಾಗಿ ಈ ಲೋಕಾಖಾಡದಲ್ಲಿ 14 ಕ್ಷೇತ್ರಗಳಿಗೆ ಮೊದಲ ಹಂತ ಚುನಾವಣೆ ಆಗುತ್ತಲ್ಲ, ಎಲ್ಲ ಒಕ್ಕಲಿಗ ಮತದಾರರನ್ನು ಸೆಳೆಯೋದಕ್ಕೆ ಪೈಪೋಟಿ ಆಗ್ತಾ ಇದೆ. ಆರೋಪ ಪ್ರತ್ಯಾರೋಪ, ಪೆಟ್ಟು ಏಟು ಎದಿರೇಟು, ಒಂದಕ್ಕೊಂದು ಏನು ಮಹಿಳೆಯರು ದಾರಿ ತಪ್ಪಿದ್ದಾರೆ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಅವರ ಮೇಲೆ ಸವಾರಿ ಮಾಡ್ತು. ಅದಾದ್ರ ನೀವು ಬಂಡೆ ಹೊಡೆದ್ರಿ ಅಂತೇಳಿ ಇವರು ಸವಾರಿ ಮಾಡಿದ್ರು. ನಾನೇನಪ್ಪ ಬಂಡೆ ಹೊಡೆದಿದ್ದು, ಬಾ ಅಸೆಂಬ್ಲಿಗೆ ಅಂತೇಳಿ ಡಿ ಕೆ ಶಿವಕುಮಾರ್. ಅದಾದ ನಂತರ HD ದೇವೇಗೌಡರು ಬಾಂಬ್ ಹಾಕಿದರು, ನೀವು ಒಂದು ಹೆಣ್ಮಗಳನ್ನು ಕಿಡ್ನ್ಯಾಪ್ ಮಾಡಿ ದುಡ್ಡು ಮಾಡಿದ್ದೀರಿ, ಜಾಗ ಬರ್ಸ್ಕೊಂಡಿದ್ದೀರಿ ಅಂತೇಳಿ. ಅದಕ್ಕೆ ಚಿಲ್ಲರೆ ಪ್ರಶ್ನೆಗೆ ಉತ್ತರ ಕೊಡಲ್ಲ ಅಂಥೇಳಿ ಇವರೇ ಹೇಳಿದರು. ಆ ನಂತರ ಇವತ್ತು ಮತ್ತೊಂದು ಪೂನಾವಾಲಾ ಅವರು, ಶಹನಾಜ್ ಪೂನಾವಾಲಾ ಅವರು ಯಾವ ರೀತಿ ಧಮಕಿ ಹಾಕ್ತಾ ಇದ್ದಾರೆ ಅಂಥೇಳಿ ಒಟ್ಟಾರೆಯಾಗಿ ಒಕ್ಕಲಿಗ ನಾಯಕರ ನಡುವಿನ ವಾಕ್ಸಮರ ಮುಂದುವರೆದಿದೆ. ಈ ನಡುವೆ ಎಲೆಕ್ಷನ್ ಹೊತ್ತಲ್ಲೇ ಇಂಡಿ ಕೂಟದ ನಾಯಕರ ಕೈಗೆ ಪ್ರಬಲ ಅಸ್ತ್ರವೊಂದು ಸಿಕ್ಕಿದೆ. ಅಂದರೆ ಕಾಂಗ್ರೆಸ್ ನೇತೃತ್ವದ ಇಂಡಿ ಕೂಟ ನಿನ್ನೆ ಕರ್ನಾಟಕಕ್ಕೆ ಬಂದಿದ್ದರು. ರಾಹುಲ್ ಗಾಂಧಿ ಚುನಾವಣಾ ಬಾಂಡ್ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದರು. ಇದು ವಿಶ್ವದಲ್ಲಿಯೇ ಅತಿ ದೊಡ್ಡ ಹಗರಣ, ಘೋಟಾಲ ಇದು. ಹೆದರಿಸಿ ಬೆದರಿಸಿ ಕಂಪನಿಗಳಿಂದ ದುಡ್ಡು ಕೀಳ್ತಾ ಇದ್ದಾರೆ. ಅವರ ಬಗ್ಗೆ ಮಾತನಾಡುವಾಗ ನರೇಂದ್ರ ಮೋದಿ ಅವರಿಗೆ ಕೈ ನಡುಗ್ತಾ ಇದೆ ಅಂತ ಕಿಡಿಕಾರಿದ್ರು. ನಿನ್ನೆ ಏನು ಹೇಳಿದರು ಒಂದು ಕೇಳಿಸ್ಕೊಳ್ಳಿ. ಅದಾದ ನಂತರ ಮೋದಿ ಅವರ ಕಾಲದಲ್ಲಿ ಏನೆಲ್ಲ ಆಗಿದೆ ಅಂತೇಳಿ ಕಾಂಗ್ರೆಸ್ ಆರೋಪವನ್ನು ಮಾಡಿದರೆ ಅದಕ್ಕೆ ಉತ್ತರವನ್ನು ಕೂಡ BJP ಕೊಟ್ಟಿದೆ. ನಿಮ್ಮ ಕಾಲದಲ್ಲಿ ಏನಾಗಿದೆ ಅಂತೇಳಿ ಮೊದಲಿಗೆ ರಾಹುಲ್ ಗಾಂಧಿ ನನ್ನ ಏನು ಹೇಳಿದರು, ಆಮೇಲೆ ಇದೇ ವಿಷಯ ಇಟ್ಕೊಂಡು ನಾನು ಜನರ ಬಳಿ ಹೋಗಿದ್ದೀನಿ. ಈ ಚುನಾವಣಾ ಬಾಂಡ್ ಈ ಬಾರಿ ರಾಜಕೀಯ ಅಸ್ತ್ರ ಆಗತ್ತಾ, ನರೇಂದ್ರ ಮೋದಿ ಅವರಿಗೆ ಮುಳುವಾಗತ್ತಾ ಅನ್ನೋದನ್ನು ಕೂಡ ಕೇಳಿದ್ದೀನಿ. ಮೊದಲು ಇವರ ಹೇಳಿಕೆಯನ್ನು ಗಮನಿಸಿ, ಆಮೇಲೆ ಮುಂದುವರಿಯೋಣ. चुनाव में मैंने आपसे कहा था कि यहां पे एक बीजेपी है और दूसरी उनकी बी टीम है, और आपने ये बात मान ली थी, और आज ये बात सबके सामने आ गई है. सिर्फ बी टीम नहीं है, उनके पार्टनर है. चुनाव में मैंने आपसे कहा था. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.